ಹಲೋ ಮಕ್ಕಳೇ, ಸೊ ಇವತ್ತು ನಿಮ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ನೋಡ್ಬೇಕು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಹೇಗಪ್ಪ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ಲಿ ಹೇಗಪ್ಪ ಅದನ್ನ ಬೆನಿಫಿಟ್ ಆಗಿ ಯೂಸ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯ್ತಾ. ಸೊ ಫಸ್ಟ್, ಇಫ್ ಯು ಪೀಪಲ್ ಆರ್ ವೆರಿ ನ್ಯೂ ಟು ದ ಚಾನಲ್, ಗೋ ಫಾಸ್ಟ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಸ್ಟ್, ಬಿಕಾಸ್ ನಾವಂತೂ ನಿಮಗೆ ಎಲ್ಲ ಕಂಟೆಂಟ್ ಕೊಡ್ತಿದ್ದೇವೆ. ಆಲ್ ದ ಅಪ್ಡೇಟ್ಸ್ ಆರ್ ದೇರ್, ಆಲ್ ದ ಅಕಾಡೆಮಿಕ್ ವಿಡಿಯೋಸ್ ಆರ್ ಕಮಿಂಗ್ ನೌ. ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ವಿ ಆರ್ ಡೂಯಿಂಗ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ questions of social science also. So stay tuned to the channel, go and subscribe it fast. Yeah, so let's start with the model question paper. ಹೇಗಪ್ಪ ಮಾಡ್ಕೋಬಹುದು ಮತ್ತೆ ಅದರ ಯೂಸ್ಫುಲ್ ಅನ್ನ ಹೇಗೆ ಮಾಡ್ಕೋಬಹುದು ಅನ್ನೋದು ಒಂದು ಸಿಂಪಲ್ ಸೈಕಲ್ ಆಗಿ ನಿಮಗೆ ತೋರಿಸ್ತೇನೆ ಆಯ್ತಾ. ಸೊ ಫಸ್ಟ್ ಥಿಂಗ್ ಇಸ್ ಐ ವಾಂಟ್ ಟು ಟೆಲ್ ಯು ಪೀಪಲ್. ಓಕೆ, ಫಸ್ಟ್ ಥಿಂಗ್ ಏನಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಮೇನ್ ಥಿಂಗು, ಐ ಶೋ ಯು ದ ವೆಬ್ಸೈಟ್ ಫಸ್ಟ್. ಜಸ್ಟ್ ಗಿವ್ ಮಿ 1 second. ಸೊ ಇದು ವೆಬ್ಸೈಟು. So this is the website which I wanted to show you people. Okay, so in website nalli chennagi nodಕೊಳ್ಳಿ. So in this website you can just observe 2025 2026 model question paper ivu ಆಯ್ತಾ. SSLC ಇದು 25-26 ಈ ವರ್ಷ. ನೆಕ್ಸ್ಟ್ ಇಯರ್ ನೀವು ಯಾವ ತರ ನೋಡ್ಕೋಬೇಕು ಅನ್ನೋದು ಇದರಲ್ಲಿ ನಾನು ನಿಮಗೆ ಒಂದು ಪೇಪರ್ ಅನ್ನು ಓಪನ್ ಮಾಡಿ ತೋರಿಸ್ತೇನೆ, ಸೈನ್ಸ್ ಪೇಪರ್ ಅನ್ನ ಹೇಗೆ ಅದನ್ನ ಮಾಡ್ಬೇಕು ಅನ್ನೋದು ಆಯ್ತಾ. ಸೊ ಫಸ್ಟ್ ಥಿಂಗ್ ಇಸ್ ಯು ಆರ್ ರಿಸೀವಿಂಗ್ ಇಟ್ ಎವ್ರಿಥಿಂಗ್, ಎಲ್ಲ ಇದೆ ಇಲ್ಲಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಎಲ್ಲ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ, 4 ಮಾಡೆಲ್ ಕ್ವಶನ್ ಪೇಪರ್ಸ್, ಲಿಂಕ್ ಎಲ್ಲ ಲಿಂಕ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಯು ಕ್ಲಿಕ್ ದ ಲಿಂಕ್, ಇಟ್ ವಿಲ್ ಓಪನ್, ದಟ್ಸ್ ಇಟ್. ಓಕೆ, ಸೊ ಅದಾದ ತಕ್ಷಣ ಯು ಕ್ಯಾನ್ ಸಿ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಥರ್ಡ್ ಲ್ಯಾಂಗ್ವೇಜ್ ಇದೆ, ಕೋ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಕೋ ಸಬ್ಜೆಕ್ಟ್ ನಲ್ಲಿ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ವಿಚ್ ಇಸ್ ದ ಸೈನ್ಸ್ ರೈಟ್ ನಾವ್ ಹಿಯರ್. ಸೈನ್ಸ್ ಕನ್ನಡ ಮೀಡಿಯಂ ದವರು ಇದ್ದವರು ಕನ್ನಡ ಮೀಡಿಯಂ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ಇಂಗ್ಲಿಷ್ ಮೀಡಿಯಂ ಇದ್ದವರು ಇಂಗ್ಲಿಷ್ ಮೀಡಿಯಂ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ. ಸೊ ಇಲ್ಲಿ ಇಂಗ್ಲಿಷ್ ಮೀಡಿಯಂದು ಒಂದು ಸೈನ್ಸ್ ಪೇಪರ್ ಅನ್ನ ತಗೊಂಡ್ಬಿಡೋಣ. ಓಕೆ, ವಿಲ್ ಚೆಕ್ ದ ಸೈನ್ಸ್ ಪೇಪರ್ ರೈಟ್ ನೌ. ಓಕೆ, ಇಲ್ಲೇ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗಿದೆ ಕ್ವಶನ್ ಪೇಪರ್ ಅನ್ನೋದು. ಮತ್ತೆ ನಾನು ಲಾಸ್ಟ್ at the end of the video I'm going to give you a surprise, very big surprise is there, so stay tuned for that. Clear? So let's start. So this science subject ನೋಡ್ಕೋಬಹುದು. ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಫಾರ್ ದ ಕ್ಯಾಂಡಿಡೇಟ್, ಹೌ ಟು ಡೂ ಇಟ್, ಏನಪ್ಪಾ ಇದೆ ಪಾರ್ಟ್ ಎ ನಲ್ಲಿ, ಪಾರ್ಟ್ ಬಿ ನಲ್ಲಿ ಯಾವ ತರ ಏನೇನ್ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾರೆ. ಇಲ್ಲಿ ನೋಡ್ಕೋಬಹುದು ನೀವು ಜನರಲ್ ಇನ್ಸ್ಟ್ರಕ್ಷನ್ ಆಫ್ ದ ಕ್ಯಾಂಡಿಡೇಟ್. ದೇರ್ ಆರ್ 3 parts in the question paper. 3 parts ಇದೆ. ಯಾವ್ದಪ್ಪ 3 part? ಪಾರ್ಟ್ ಎ, ಇನ್ ದ ಪಾರ್ಟ್ ಎ ಫಿಸಿಕ್ಸ್ ಪಾರ್ಟ್ ಇಸ್ ದೇರ್, ಪಾರ್ಟ್ ಬಿ ನಲ್ಲಿ ಕೆಮಿಸ್ಟ್ರಿ ಇದೆ, ಪಾರ್ಟ್ ಸಿ ನಲ್ಲಿ ಬಯಾಲಜಿ ಇದೆ. ಡನ್. ನೆಕ್ಸ್ಟ್ ಕಮ್ಸ್ ವಾಟ್, ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ಆಲ್ಮೋಸ್ಟ್ 38 ಕ್ವಶನ್ಸ್. ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಬರೀತಾರೆ. ಯಾಕಪ್ಪ ಮ್ಯಾಮ್ ಜನರಲ್ ಇನ್ಸ್ಟ್ರಕ್ಷನ್ ಓದ್ತಿದ್ದಾರೆ ಅಂದ್ರೆ ನಿಮ್ಗೆ ಐಡಿಯಾ ಇರಬೇಕು ಯಾವ ತರ ಕ್ವಶನ್ ಇರುತ್ತೆ ಅನ್ನೋದು, ಕ್ವಶನ್ ಪೇಪರ್ ಯಾವ ತರ ಬರುತ್ತೆ ಅನ್ನೋದು ಐಡಿಯಾ ಇರಬೇಕು ನಿಮಗೆ. ಸೊ ಅದ್ರದ್ದು ಐಡಿಯಾ ನಿಮ್ಮ ತಲೆಯಲ್ಲಿ ಇದ್ರೆ ನೀವು ಸೀರಿಯಸ್ನೆಸ್ ಆಗ್ತೀರಾ, ರೈಟ್. ಸೊ ಅದಕ್ಕೆ okay, follow the instructions given against the questions. Okay, follow the instructions given against the instructions means what? And ಇಲ್ಲಂದ್ರೆ ಈಗ ನೋಡಿ, ಆನ್ಸರ್ ಎನಿ 2 from 4 of the questions. ಸೊ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಚೆನ್ನಾಗಿ ಕುಂತ ಓದ್ಬೇಕು. ಸ್ವಲ್ಪ ಹುಡುಗರು ಏನ್ ಮಾಡ್ತಾರೆ, ಅರ್ಜೆಂಟ್ ನಲ್ಲಿ ಅದನ್ನ ಮರ್ತ್ ಬಿಡ್ತಾರೆ. ಓಕೆ, that things don't do it. Clear? Next comes the figures of the right hand margin indicate the maximum marks for the questions. I'll show you people what is that. So the maximum time to answer the paper is given at the top of the question paper. It includes 15 minutes for the reading and the question paper. Means what? 15 ನಿಮಿಷ ನೀವು ಕುಂತು ಓದ್ಬೇಕು ಪೇಪರ್ಸ್ ನ. ಓಕೆ, ನಾನು ಹೇಳಿದ್ದೇನೆ 3 hours 15 minutes ನಿಮ್ಗೆ ಟೈಮ್ ಇರುತ್ತೆ. ಕ್ಲಿಯರಾ? ಸೊ ಆ 3 hours 15 minutes ನಲ್ಲಿ ನೀವು 15 ನಿಮಿಷ ಕುಂತ್ ಕ್ವಶನ್ ಪೇಪರ್ ನ ಓದ್ರೆ ನೀವು ಅನಲೈಸ್ ಆಗುತ್ತೆ ನಿಮಗೆ ಯಾವ ಕ್ವಶನ್ ನಿಮಗೆ ಬರಬಹುದು, ಯಾವ ಕ್ವಶನ್ ಬರಲ್ಲ. ಇದು ಸ್ವಲ್ಪ ಹುಡುಗರು ಪ್ಯಾನಿಕ್ ಆಗಿಬಿಡ್ತಾರೆ ಕ್ವಶನ್ ಪೇಪರ್ ಓದಿದ ತಕ್ಷಣ. ಇಟ್ ಮೀನ್ಸ್ ವಾಟ್, ನೀವು ಎಲ್ಲ ಓದಿರ್ತೀರಾ ಬಟ್ ಆಲ್ಸೋ ಕ್ವಶನ್ ಪೇಪರ್ ಓದಿದ ತಕ್ಷಣ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತಾರ. ಸೊ ಅದ್ರ ಸಲುವಾಗಿ ಇನ್ ಕೇಸ್ ನಿಮ್ಗೆ ಅನಿಸ್ತಿದೆ ಅಪ್ಪ ನನಗೆ ಅಂಜಿಕ್ ಬರ್ತಿದೆ, ನನಗೆ ಅನಿಸ್ತಿದೆ ನನ್ನ ಕ್ವಶನ್ ಪೇಪರ್ ಓದ್ರೆ ಐ ಮೈಟ್ ಫಾರ್ಗಾಟ್ ಆಲ್ ದ ಥಿಂಗ್ಸ್, ಸೊ ಎಲ್ಲ ಮರ್ತ್ ಬಿಡ್ಬೋದು ನಾನು, ಅದ್ರ ಸಲುವಾಗಿ ನಿಮ್ಗೆ ಆ ಫೀಲಿಂಗ್ ಇದ್ರೆ ಓಕೆ, ಇಗ್ನೋರ್ ಇಟ್. ಓಕೆ, 15 ನಿಮಿಷ ಕ್ವಶನ್ ಪೇಪರ್ ಓದಬೇಡಿ, ಸ್ಟಾರ್ಟ್ ಮಾಡಿಬಿಡಿ ಬರೀಲಿಕ್ಕೆ. ಓಕೆ, ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಐ ನೋ ಸಮ್ ಸ್ಟೂಡೆಂಟ್ಸ್ ಹಂಗೂ ಇದ್ದಾರೆ. ಓಕೆ, ನಾನು ಕಲ್ಸಿದ ಪ್ರಕಾರ ಆಫ್ಲೈನ್ ನಲ್ಲಿ ನಾನು ಕಲಿಸ್ತಿದ್ದೆ ಅಲ್ಲ, ಅವಾಗ ನಾನು ಹೇಳ್ತಿದ್ದೆ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್. ಒಂದು ಸ್ವಲ್ಪ ಹುಡುಗರು ಇದ್ರು, ಇಲ್ಲಿಗೆ 100% 10% ಇದ್ದಾರೆ. ಅವ್ರಿಗೆ ಏನ್ ಅನ್ಸುತ್ತೆ, ಕ್ವಶನ್ ಪೇಪರ್ ಓದ್ಬಿಟ್ರೆ ಕ್ವಶನ್ ಏನ್ ಕ್ವಶನ್ ಕೇಳಿದಾರಲ್ಲ ಅದ್ರ ಮೇಲೆ ಪ್ಯಾನಿಕ್ ಮಾಡ್ಕೊಂತ ಹೋಗ್ತಾರೆ. ಅಯ್ಯೋ ನಂಗೆ ಈ ಕ್ವಶನ್ ಬರ್ತಿಲ್ಲಪ್ಪ, ಆ ಕ್ವಶನ್ ಬರ್ತಿಲ್ಲ, ನಾನು ಹೇಗೆ ಕ್ವಶನ್ ಪೇಪರ್ ಬರೀಲಿ, ಯಾವ್ದು ಗೊತ್ತಿದೆ ಅಲ್ಲ ಅದನ್ನು ಮರ್ತು ಬಿಡ್ತಾರೆ. ಓಕೆ, ಅದ್ರ ಸಲುವಾಗಿ ಸ್ವಲ್ಪ ಸ್ಟೂಡೆಂಟ್ಸ್ ಆ ಮೆಂಟಾಲಿಟಿ ಇದ್ರೆ ಅವರು ಕ್ವಶನ್ ಪೇಪರ್ಸ್ ಅನ್ನ ಓದಬೇಡಿ ಆಯ್ತಾ. ಜಸ್ಟ್ ಡೈರೆಕ್ಟ್ಲಿ ಸ್ಟಾರ್ಟ್ ರೈಟಿಂಗ್ ದ ಆನ್ಸರ್ಸ್. ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ವಾಟ್, ಇಟ್ ಇನ್ಕ್ಲೂಡ್ಸ್ ಆಲ್ಮೋಸ್ಟ್ 15 minutes for the reading the question paper. Clear? Next,
ಪಾರ್ಟ್ ಎ ಫಿಸಿಕ್ಸ್ ಸ್ಟಾರ್ಟ್ ಆಯ್ತು. ಸೊ ಮಲ್ಟಿಪಲ್ ಎವ್ರಿ ಟೈಮ್ ಈ ಪಾರ್ಟ್ ಅನ್ನ ಒಟ್ಟು ಮಿಸ್ ಮಾಡಬೇಡಿ. ನಿಮಗೆ ಅನಿಸ್ತಿದೆ ಮ್ಯಾಮ್ ದಿಸ್ ಇಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದನ್ನೇ ಓದ್ಕೊಂತ ಕುಣ್ಬೇಕು ಅನ್ನೋದು ತಲೆಯಲ್ಲಿ ಹಾಕೋಬೇಡಿ. ಬಟ್ ಯು ನೀಡ್ ಟು ರೀಡ್ ಇಟ್. ಗೌರ್ಮೆಂಟ್ದವರು 15 minutes ಯಾಕಪ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಿಮಗೆ? ಇದ್ರ ಸಲುವಾಗಿನೇ ಎಕ್ಸ್ಟ್ರಾ ಕೊಟ್ಟಿರೋದು. ಸೊ ದ್ಯಾಟ್ ಯು ರೀಡ್ ದ ಹೆಡ್ಡಿಂಗ್ಸ್, ಯು ರೀಡ್ ವಾಟ್ ದೇ ಹ್ಯಾವ್ ಆಕ್ಚುಲಿ ಟೋಲ್ಡ್ ಅಸ್ ಟು ಡೂ ಇಟ್. ಓಕೆ, ಸೊ ಅದ್ರ ಸಲುವಾಗಿ ಡೋಂಟ್ ಡೂ ದಿಸ್ ಸ್ಟುಪಿಡ್ ಮಿಸ್ಟೇಕ್ಸ್ ಬೈ ಯು ಪೀಪಲ್. ಪ್ಲೀಸ್ ಟ್ರೈ ಟು ಫಾಲೋ ದ ಥಿಂಗ್ಸ್ ಪ್ರಾಪರ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. SI ಯೂನಿಟ್ ಆಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್, ದೇ ವಿಲ್ ಗಿವ್ ಯು 4 ಆಪ್ಷನ್ಸ್. ಏನಿದೆ ಅದನ್ನ ನೀವು ಆನ್ಸರ್ ಬರಿಬೇಕು. ಕ್ಲಿಯರಾ? ಸೊ ದಿಸ್ ಆರ್ ದ ಆಲ್ multiple choice questions. So part 2 ಬರುತ್ತೆ. 1 second. Yes, answer the following questions. ಇಲ್ಲಿ ಬರೆದಿರ್ತಾರೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಎಷ್ಟಪ್ಪ ಮಾರ್ಕ್ಸ್ ಅನ್ನೋದು. ಸೊ ದಟ್ ಮಾರ್ಕ್ಸ್ ಯು ನೀಡ್ ಟು ಇನ್ಕ್ಲೂಡ್ ಇಟ್ here. Clear? So ಇದು 3 third it will be continued like that only. 1 2 3 it will be continued like that only. So numbers change ಆಗಲ್ಲ. ಮೇನ್ ಥಿಂಗ್ ನಾ ಏನ್ ಹೇಳ್ತಿದ್ದೇನೆ ಕಾನ್ಸಂಟ್ರೇಟ್ ಮಾಡಿಲಿ. ಈ ನಂಬರ್ ಅನ್ನ ಮಿಸ್ ಮಾಡಿದ್ರೆ, ಈ ನಂಬರು ಮಿಸ್ ಮಾಡಿದ್ರೆ ಯು ವೋಂಟ್ ಗೆಟ್ ದ ಮಾರ್ಕ್ಸ್. ಪ್ಲೀಸ್ follow this thing. Clear? So 2 marks question, ಇದು 2 marks question. So like this only 2 marks questions are there. 3 marks 6 marks question ಇದೆ. 6 marks ಅಂದ್ರೆ total 6 marks. 3 into 2 means 2 questions ಇರುತ್ತೆ. 3 marks ಇರುತ್ತೆ ಅದಕ್ಕೆ. Each carries 3 marks. Answer the following. So 1 2 3 4 5 6. Clear? So ಎಷ್ಟು questions ಇರುತ್ತೆ? 3 questions ಇರುತ್ತೆ. 2 marks. Clear? 3 questions 2 marks. ಈ ತರ questions ಅನ್ನ ಕೇಳ್ತಾರೆ. ಆಯ್ತಾ? Next comes what? 3 questions 3 marks. 3 questions 3 marks. Clear? ಸೊ ಇದರಲ್ಲಿ ನೋಡ್ಕೋಬಹುದು ಯಾವ ತರ ಕ್ವಶನ್ಸ್ ಕೇಳಿದಾರೆ ಅನ್ನೋದು. ಸೊ 8th ಕ್ವಶನ್ ನಲ್ಲಿ ಎ ಮತ್ತೆ ಬಿ 2 ತರ ಆಪ್ಷನ್ಸ್ ಕೇಳಿದ್ದಾರೆ. ದಿಸ್ ಇಸ್ ಫ್ರಮ್ ದ ಬಯಾಲಜಿ ಚಾಪ್ಟರ್, ಹ್ಯೂಮನ್ ಐದಿಂದ ಕೇಳಿದ್ದಾರೆ. ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ಈ ಮೋಸ್ಟ್ ಪ್ರೊಬಬಲಿ ಹೇಳ್ತಿದ್ದೆ ನಿಮಗೆ ನಾನು, 8th ಕ್ವಶನ್ ಯಾವಾಗಲೂ ಬಯಾಲಜಿಯಿಂದನೇ ಬರೋದು. ಓಕೆ, ಈ ತರ ನೀವು ಕಾನ್ಸೆಪ್ಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಪಾರ್ಟ್ ಎ ಫಿಸಿಕ್ಸ್ ಬರುತ್ತೆ, ಆ ಪಾರ್ಟ್ ಬಿ ಆಮೇಲೆ ಬಯಾಲಜಿ ಬರುತ್ತೆ, ಪಾರ್ಟ್ ಸಿ ಆಮೇಲೆ ಕೆಮಿಸ್ಟ್ರಿ ಬರುತ್ತೆ. ಒಂದು ಹಿಂಗೆ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು ನೀವು. ಆಯ್ತಾ? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಯು ಪೀಪಲ್. ಕ್ಲಿಯರ್? ಡನ್ ನೌ. ಓಕೆ, ಈಗ ಅದೇ ತರ ಕನ್ನಡ ಮೀಡಿಯಂ ಇದೆ. ಕನ್ನಡ ಮೀಡಿಯಂ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು. ಸೇಮ್ ಅದೇ ತರ ಸೋಷಿಯಲ್ ಸೈನ್ಸ್ ಇದೆ, ಸೋಷಿಯಲ್ ಸೈನ್ಸ್ ನೋಡ್ಕೋಬಹುದು. ಸೇಮ್ ಇಂಗ್ಲಿಷ್, ಕನ್ನಡ ಎಲ್ಲ ಮೀಡಿಯಂದು ಇದೆ ಇಲ್ಲಿ. ಆಲ್ ಸಬ್ಜೆಕ್ಟ್ ವೈಸ್. ಕ್ಲಿಯರ್? ಸಬ್ಜೆಕ್ಟ್ ವೈಸ್ ಎಲ್ಲ ತರದ್ದು ಮಾಡೆಲ್ ಕ್ವಶನ್ ಪೇಪರ್ 4 ಕೊಟ್ಟಿದ್ದಾರೆ. ಒಂದೊಂದು ಸಬ್ಜೆಕ್ಟ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಸೊ ಬಟ್ ಯು ಪೀಪಲ್ ನೀಡ್ ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತಗ್ಸ್ಕೊಳ್ಳಿ, ಇದನ್ನ ಕುಂತ ಓದಿ. ಅದರಿಂದ ಆಲ್ಮೋಸ್ಟ್ 60% ಆಫ್ ದ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್. 60% is too much. So make sure you will remove that 60% easily from the model paper. Clear? So 60% of the marks will be scored only from the model papers. So try to do those things very thoroughly. Clear everyone? And I know everyone are waiting for the surprise, right? So ma'am ಏನ್ ಸರ್ಪ್ರೈಸ್ ಹೇಳ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಾನು ಹೇಳ್ತೇನೆ ಇವತ್ತು ಏನ್ ಸರ್ಪ್ರೈಸ್ ಅಪ್ಪ ಅಂದ್ರೆ, ಸೊ ವಿ ಆರ್ ಸ್ಟಾರ್ಟಿಂಗ್ ಅ ಪ್ರಿಪರೇಟರಿ ಬೋರ್ಡ್ ಬೂಸ್ಟರ್. Okay, we are starting up with the preparatory board booster for you people. So ಈ preparatory board booster ನಲ್ಲಿ ಏನಪ್ಪ ಇರುತ್ತೆ? ಓಕೆ, preparatory board booster ನಲ್ಲಿ ಏನಪ್ಪ ಇರುತ್ತೆ? ಸೊ ಇಲ್ಲಿ ಎಲ್ಲ ಕ್ಲಾಸಸ್, ಮ್ಯಾಥ್ಸ್ ಕ್ಲಾಸ್, ಸೈನ್ಸ್ ಕ್ಲಾಸ್, ಸೋಷಿಯಲ್ ಸೈನ್ಸ್ and even English and Kannada. So ಇವೆಲ್ಲ ಸಬ್ಜೆಕ್ಟ್ದು ನಿಮಗೆ ಪ್ರಿಪರೇಟರಿ ಬೋರ್ಡ್ಗೆ ನಿಮಗೆ ನಾವು ಹೆಲ್ಪ್ ಮಾಡ್ತಿದ್ದೇವೆ. ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಸೂನ್. ದ್ಯಾಟ್ ಡೇಟ್ ಐ ವಿಲ್ ರಿವೀಲ್ ಇಟ್ ಆನ್ ಸ್ಯಾಟರ್ಡೇ. ಸೊ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋದು ನಿಮಗೆ ನಾ ಸ್ಯಾಟರ್ಡೇ ಹೇಳ್ತೇನೆ. ಏನು ಡೇಟ್ ಯಾವ್ದು ಅನ್ನೋದು ನಿಮಗೆ ಸ್ಯಾಟರ್ಡೇ ನಾನು ಹೇಳ್ತೇನೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದಟ್ ಎವ್ರಿ ಒನ್. ಸೊ ಏನಪ್ಪಾ ಅದು ಅಂದ್ರೆ, ಫಸ್ಟ್ ನಿಮಗೆ ಎಲ್ಲ ಒನ್ ಶಾಟ್ ಸಿಗುತ್ತೆ. all the one shots will be given to you people. ಎಲ್ಲ ಸಬ್ಜೆಕ್ಟ್, ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಒನ್ ಶಾಟ್ ಯು ವಿಲ್ ಬಿ ರಿಸೀವಿಂಗ್ ಇಟ್. ಪ್ಲಸ್ ಯಾವ ಚಾಪ್ಟರ್ ಮಾಡ್ತೇವಲ್ಲ ಅದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಕಾರ್ಡಿಂಗ್ ಟು ದ LBA based. Okay, according to the LBA based all things you are going to receive it. Plus we are going to solve a model question papers. So separate ಆಗಿ ನಿಮಗೆ model question papers lectures ಇರುತ್ತೆ. ಸೊ ಎಲ್ಲ
ಮಿಸ್ ಮಾಡಬೇಡಿ. ಎಷ್ಟಾಗುತ್ತಷ್ಟು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ಚಾನಲ್ ಎಷ್ಟು ನೀವು ಎಲ್ಲರೂ ಬಂದು ಶೇರ್ ಮಾಡ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ವಿಡಿಯೋಸ್ ಅನ್ನ ನಾವು ಹಾಕ್ತಿದ್ದೇವೆ. ದೇ ವಿಲ್ ಆಲ್ಸೋ ಬಿ ಹೆಲ್ಪ್ಫುಲ್ ಟು ದಟ್, ರೈಟ್? ಸೊ ಸ್ಟಾರ್ಟ್ ಸಬ್ಸ್ಕ್ರೈಬಿಂಗ್ ಟು ದ ಚಾನಲ್ ಇಫ್ ಯು ಆರ್ ವೆರಿ ನ್ಯೂ and start sharing with your friends also so that even they can use this very well. Clear? So till then, see you everyone. Stay tuned for the Preparatory Board Booster.